ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವೀಡಿಯೋಗೆ ಎಲ್ರಿಗೂ ಸ್ವಾಗತ. ಸ್ವಲ್ಪ ಬೆಳಿಗ್ಗೆ ಎದ್ದು ಬಾಗಿಲು ತೊಳೆಯೋದು, ಮನೆ ಒರೆಸೋದು ಸ್ವಲ್ಪ ಮಾಡಿಕೊಂಡೆ. ಇನ್ನೊಂದು ಸ್ವಲ್ಪ ಮಲಗಿದಾಗಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಆದರೆ ಹಂಗೆ ಇದ್ರೂ ಸೌಂಡ್ಗೆ ಎದ್ದು ಬಿಡ್ತಾರೆ. ಮಾಮೂಲಿ ಎಚ್ಚರ ಆಗುತ್ತೆ ಅವ್ರಿಗೂ. ಸಿಂಪಲ್ಲಾಗಿ ಕುಂಕುಮ ಇಟ್ಬಿಟ್ಟು ರಂಗೋಲಿ ಬಿಡ್ತಾಯಿದ್ದೀನಿ ಚಿಕ್ಕದಾಗಿ. ಈ ಕೊನೆ ಡಿಸೈನ್ ಸುಮಾರು ಸಲ ನೋಡಿದ್ದೀರ. ಇದನ್ನು ನೋಡಿ, ಇವತ್ತಿನ ರಂಗೋಲಿ ಬಂದು 4ರಿಂದ 1. ನಾನು ಹೆಂಗೆ ಚಿಕ್ಕದಾಗಿ ಇಡಕ್ಕೆ ಹೋಗ್ತೀನಿ, ಅದು ಚುಕ್ಕಿ ದಪ್ಪನೇ ಬರುತ್ತೆ. ಸಿಂಪಲ್ಲಾಗಿ ನನ್ನ ಮಗ ಇನ್ನೊಂದು 5 ನಿಮಿಷ ಕಳಿಸ್ತಾನೆ. ಆದರೂ ಇರಲಿ ಅಂತ ಪೂಜೆ ಮಾಡ್ತೀನಲ್ಲ ಅಂತ ಹೇಳ್ಬಿಟ್ಟು ಬಿಡ್ತೀನಿ. ಒಂದು ಎಷ್ಟಿದ್ರು ಕೂತ್ಕೊಂಡು ತಾರಿಸ್ಬಿಡ್ತಾನೆ. ಹೊಸ್ಲು ಮೇಲೆ ಕೂತ್ಕೊಬಿಡ್ತಾನೆ, ತಾರಿಸ್ಬಿಡ್ತಾನೆ. ಹಾಗಾಗಿ ಸಣ್ಣ ರಂಗೋಲಿ ಇದರಲ್ಲೆಲ್ಲ ಕಲರ್ ರಂಗೋಲಿ ಎಲ್ಲ ಐತೆ, ಆದರೆ ಬಿಡೋಕ್ಕಾಗಲ್ಲ. ಹಾಗೆ ಇಟ್ಟಿರ್ತೀನಿ. ಯಾವಾಗಾರ ಹಬ್ಬದ ದಿನ ಬಂದಾಗ ಮಾತ್ರ ಬಿಡೋದು ಅಷ್ಟೇ. ಇನ್ನು ನನ್ನ ಮಗ ಬಿಡೋಲ್ಲ ಅಂತ ಹೇಳ್ಬಿಟ್ಟು ಇನ್ನು ದೀಪ ಎಲ್ಲ ಸ್ವಲ್ಪ ಬೆಳಿಕೊಂಡು, ಅದು ಎಷ್ಟೇ ಸಲ ಬೆಳಗ್ರೂ ಬೇಗ ಕಪ್ಪಾಗ್ಬಿಡುತ್ತೆ. ಆದರೆ ಇದನ್ನು ಹುಣಸೆಹಣ್ಣು ಹಾಕಿ ಬೆಳಗ್ಗೆ ಹುಣಸೆಹಣ್ಣು ಊರ ಕಡೆಯಲ್ಲಿ ಇಟ್ಟಿಗೆ ಪುಡಿ, ಇಲ್ಲಿ ನಾನು ರಂಗೋಲಿ ಪುಡಿ ಮತ್ತು ಇದರಲ್ಲಿ ಬೆಳಿತೀನಿ. ಸೋಪ್ ಹಾಕೊಂಡು ಬೆಳಗ್ಬಿಟ್ಟು ಆಮೇಲೆ ಹುಣಸೆಹಣ್ಣು ಹಾಕಿದ್ರೆ ಸಾಕು, ಅದೇ ಹೊಳೆಯುತ್ತೆ. ಇನ್ನು ಸಿಂಪಲ್ಲಾಗಿ ಕಡಿಮೆ ಸಾಮಾನ್ಯ ಇಟ್ಕೊಂಡಿರೋದು. ಸಿಂಪಲ್ಲಾಗಿ ಒಂದು ಸ್ವಲ್ಪ ದೇವ್ರ ಪೂಜೆಗೆ ಅಂತ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಪೂಜೆನ ಮುಗಿಸ್ಕೊಂಡೆ. ನನ್ನ ಮಗ ಹಂಗೆ ಇನ್ನೊಂದು ಅಂತ ಹೇಳೋಕ್ಕೆ ಸೌತೆಕಾಯಿ ತಿಂತಾಯಿದ್ದ, ಕೊಟ್ಟಿದ್ದೆ ಖಾಲಿ ಆಯಿತು ಅಂತ ಇನ್ನೊಂದು ಕೊಡು ಅನ್ನೋಕ್ಕೆ ಮಾತಾಡ್ತಾ ಇದ್ದಾನೆ. ಇನ್ನೊಂದು ಪಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ದೋಸೆ ಇಟ್ಟಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೇ ಮಾಡ್ತಾಯಿದ್ದೀನಿ. ಇನ್ನೊಂದು ಥರದ ಎಣ್ಣೆ ದೋಸೆ ಹಾಕಿದ್ದೆ ಇವತ್ತು ಪಡ್ಡು ಥರ ಇರಲಿ ಅಂತ ಹೇಳ್ಬಿಟ್ಟು. ಅದಕ್ಕೇನಿಲ್ಲ, ಎಣ್ಣೆ, ಸಾಸಿವೆ, ಈರುಳ್ಳಿ, ಸಣ್ಣಕ್ಕೆ ಹಚ್ಕೊಂಡಿರೋದು, ಕ್ಯಾರೆಟು, ಬೀನೀಸು, ಆಮೇಲೆ ತಪ್ಸಿಗೆ ಸೊಪ್ಪು ಇದೆಲ್ಲ ಹಾಕ್ಬೋದು, ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ದೋಸೆ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇನ್ನು ನನ್ನ ಮಗನಿಗೆ ರೆಡ್ಡಿ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಒಂಥರ ಕೇಳಿದರು. ಅದು ಬೆಳಗ್ಗೆ ನೋಡಿದ್ದೀನಿ, ಗ್ರೂಪಲ್ಲಿ ಕಳ್ಸೋರೆ, ನಾನು ನೋಡಿಲ್ಲ, ಬೆಳಗ್ಗೆ ನೋಡಿದ್ದೀನಿ. ಆಮೇಲೆ ಬ್ಲಿಂಕಿಟ್ಟು ಏನೋ ಅದರಲ್ಲಿ ಬುಕ್ ಮಾಡಿದ್ದು. ಇನ್ನು ನನ್ನ ಮಗನಿಗೆ ನಾಷ್ಟಕ್ಕೆ ಬಾಕ್ಸ್ಗೆಲ್ಲ ಹಾಕ್ತಾಯಿದ್ದೀನಿ. ಡ್ರ್ಯಾಗನ್ ಫ್ರೂಟ್ ಇತ್ತು ಅಂತ ಅದೊಂದು ಸ್ವಲ್ಪ ಹಾಕಿ ಕಳಿಸ್ದೆ. ಇನ್ನು ಸ್ವಲ್ಪ ಹೊತ್ತು ಹೋಗಿದ್ದು, ಇನ್ನು ಬಂದು ಕಳ್ಸಾದ್ಮೇಲೆ ನನ್ನ ಕೆಲಸ ಪಾತ್ರೆ ತೊಳೆಯೋದು, ಅದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಇದೇ ಆಯ್ತದೆ. ಇನ್ನು ಬಂದಮೇಲೆ ನೋಡಿ, ಒಂದು ಸ್ವಲ್ಪ ಬಿಟ್ಟಾದ್ಮೇಲೆ ಈ ಥರ ಅಟ್ಯಾಚ್ ಆಯ್ತಾರೆ. ಸ್ವಲ್ಪ ಹೊತ್ತು ಆಡ್ಕೊಂಡು ಏನೋ ಇನ್ನು ಇವತ್ತು ಅಟ್ಯಾಚ್ ಆಯ್ತಾರೆ. ಮತ್ತು ಅದೇ ಕಿತಾಪತಿ ಮಾಡ್ತಾಯಿರ್ತಾರೆ. ಅವ್ನಿಗೆ ಇವ್ನು ಹೊಡೆಯೋದು, ಇವ್ನಿಗೆ ಅವ್ನು ಹೊಡೆಯೋದು, ಅವ್ನು ಏನು ಇಟ್ಕೊಂಡಿರ್ತಾನೆ ಅದೇ ಬೇಕು, ಆ ಥರ ನೋಡಿ. ಈ ಥರ ಕ್ಲೇ ಥರನ ಅಂತ ಹೇಳ್ಬಿಟ್ಟು ಸ್ಕೂಲಲ್ಲಿ ಆ ಥರ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಮಾಡ್ಸೋಕೆ ಹೋದ, ತಗೊಬರೋಣ ಅಂತ ಹೋದೋ. ಈಗಿನ್ನೂ 3:15 ಅಂತ ಇತ್ತು. ಇವನು ಹೇಳಿದ ತಕ್ಷಣ, ಸ್ಕೂಲಿಂದ ಹೇಳಿದ್ನಲ್ಲ, ಬಂದ ತಕ್ಷಣವೇ ಮಾಡಬೇಕು ಅಂತಾನೆ ಅಂತ ಹೇಳ್ಬಿಟ್ಟು ತಡಿ ಬೇರೆದು ಏನಾರು ಬರ್ಸ್ತಾ ಇರೋಣ, ಆಮೇಲೆ ಸಾಯಂಕಾಲ ಒಂದ್ಸಲ ವಾಕಿಂಗ್ಗೆ ಅಂತ ಹೇಳ್ತಾರಲ್ಲ, ಅವಾಗ ಹೋದ್ರಾಯ್ತು ಅಂತ ಹೇಳಿದ್ರೆ ಕೇಳಲಿಲ್ಲ. ಈಗ ಹೋಗಿ ತಗೊಬಂದು ಏನೇನೋ ಮಾಡ್ದೆ, ನೋಡಿದ್ರಲ್ಲ ನೀವೇ. ಇನ್ನು ಅಲ್ಲೇ ಒಂದು ಸ್ವಲ್ಪ ಸೊಪ್ಪು ತಗೊಂಡೆ, ಸೊಪ್ಪಪ್ಪನ ಹತ್ರ ಸೊಪ್ಪು ತಗೊಂಡು ಬಂದಿದ್ದೀನಿ. ಹಂಗೆ ಇದೊಂದು ಸ್ವಲ್ಪ ಈ ಕುದಿ ನೋಡಿ ಎಷ್ಟೇ, ಕೊತ್ತಂಬರಿ ಸ್ವಲ್ಪ, ಇದೊಂದು ಫ್ರೀ ಕರಿಬೇವು. ಈ ಕರಿಬೇವು ನ್ಯಾಚುರಲಾಗಿ ನಿಮ್ಗೆ ಸಿಗ್ತದೆ ಅಂದರೆ ಇದು ಬೆಳಗ್ಗೆ ಟೈಮು 1-2 ಎಲೆ ಅಗ್ಗಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಂಗೆ ತಿಂದರೆ ಅಂತ ಹೇಳ್ಬಿಟ್ಟು ನೋಡಿ. ಫಾರಮ್ ಆದರೂ ಎಷ್ಟು ಗ್ರೀನಾಗೈತೆ, ನಾಟಿನೂ ಮೀರ್ಸೋಕ್ಕಾಗಲ್ಲ ಅನ್ನೋಷ್ಟು ಎಲ್ಲ ಔಷಧಿ ಇದು ಹೊಡೆದು ಈ ಥರ ಬಂದಿರುತ್ತೆ. ಇನ್ನು ಸೊಪ್ಪು ತಂದೋದೆಲ್ಲ ಬಿಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಡಿಸ್ಕೊತಾ ಇದ್ದೀನಿ.
ಇದೊಂದು ಸ್ವಲ್ಪ ಬಿಡಿಸಿಟ್ಟಾದ್ಮೇಲೆ ಇನ್ನೂ ಈಗ ಒಂದು ಸ್ವಲ್ಪ ಕರ್ಕೊಂಡೋಗಿ ಬಂದಿದ್ದೀನಿ ಅಂಗಡಿಗೆ, ಆದ್ರೂ ಕೇಳಲ್ಲ. ಒಳಗಡೆ ಇರೋಕ್ಕೆ ಇದು ಮಾಡ್ತಾರೆ. ಆಚೆ ಒಂದು ಸಲ ಬಿಡಿಸೆಲ್ಲ ತೊಳೆದಿಟ್ಬಿಟ್ಟು ಇವ್ರನ್ನ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋದೆ ಈಚೆಗೆ. ಹಾಲು ಕಾಯಿಸಿ ಕುಡಿಸ್ಕೊಂಡೆಲ್ಲನೂ ಹೆಂಗೆ ಹೋಗುತ್ತೋ ದಿನ ಅನ್ನೋದೇ ಗೊತ್ತಾಗಲ್ಲ. ಬೆಳಗ್ಗೆ ಸಂಜೆ ಹಾಗೇ ಹೋಗುತ್ತೆ ಟೈಮು. ಬೆಳಗ್ಗೆ ಉಣಿಸು ತಿನ್ನಿಸು ಕಳಿಸು ಮತ್ತು ಬಟ್ಟೆ ಒಗಿ ಇದೇ ಆಗೋಗೈತೆ. ಇನ್ನು ಅದ್ರ ಮಧ್ಯೆ ಇವ್ರ ಆಟ ಪಾಠಗಳು ಇದೊಂದು ಸ್ವಲ್ಪ ಏನು ಮಾಡೋಕ್ಕಾಗಲ್ಲ. ಇನ್ನು ಹೆಂಗಿರುತ್ತೋ ಆವತ್ತು ದಿನ ಅವತ್ತು ಜೊತೆಗೆ ನಡ್ಕೊಂಡು ಹೋಗ್ತಾ ಇರೋದೇ ಅಷ್ಟೇ. ಅದೊಂದು ಹೂವು ನೋಡಿ ಎಷ್ಟು ಹೂವು ಬಿಟ್ಟೈತೆ ಅಂತ. ಅದು ಡೈಲಿ ಎನಿ ಟೈಮ್ ಬಿಡ್ತಾನೆ ಇರುತ್ತೆ ಅದೊಂದು ಗಿಡ ಮಾತ್ರ. ಆ ಥರದ್ದು ಹೂವು ಎಲ್ಲ ಕಡೆಯೂ ಅಷ್ಟೇ, ಆ ಥರದ್ದು ಹೂವು ಡೈಲಿ ಬಿಡುತ್ತೆ. ಚೆನ್ನಾಗೈತೆ ಒಂಥರ ನೋಡೋಕ್ಕೆ, ಪಿಂಕ್ ಕಲರು ಕಣಗ್ಲು. ಅದೂ ಅಷ್ಟೇ. ಆದರೆ ನಮ್ಮದು ಮಣ್ಣು ಇರೋ ಹತ್ರ ಮಣ್ಣು ಸಿಗಲ್ಲ. ಮಣ್ಣು ಅದು ಗಟ್ಟಿಯಾಗಿರೋ ಮಣ್ಣು, ಹಿಂಗೆ ಕೆದಕಿದ್ರೂ ಅದು ಇದಾಗಲ್ಲ. ಗೊಬ್ಬರ ಹಾಕೋಕ್ಕೆ ಆಗಲಿ ಎಂದಕ್ಕೆ ಆಗಲಿ ಇನ್ನು ಮತ್ತೆ ಎಲ್ಲ ಕೆಳಗೆ ಕೆಡವಿ ಮಿಕ್ಸ್ ಮಾಡಿ ಹಾಕಬೇಕು. ಹಂಗಾಗಿ ಇಲ್ಲೆಲ್ಲೂ ಮಣ್ಣು ಹತ್ರದಲ್ಲಿ ಸಿಕ್ಕಲ್ಲ. ಇರೋದ್ರಲ್ಲೇ ಅಷ್ಟೇ ನೋಡ್ಕೊಂಡು ಖುಷಿ ಪಡ್ಕೋಬೇಕಷ್ಟೆ. ಸಂತೋಷ ಖುಷಿ ಎರಡೂ ಒಂದೇ ಪಡ್ಕೋಬೇಕಷ್ಟೇ. ಇನ್ನು ಸೊಪ್ಪೆಲ್ಲ ತೊಳೆದಿಟ್ಟಿದ್ನಲ್ಲ, ಬಂದು ಈಗ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾರೆ. ಟಿ ವಿ ಹಾಕ್ಕೊಟ್ಟಿದ್ದೀನಿ. ಟಿ ವಿ ನೋಡ್ಕೊಂಡು ನಾನೊಂದು ಸ್ವಲ್ಪ ಹಂಗೂ ಆಟಾಡ್ತಾಯಿದ್ರು ಅವ್ರ ಮೇಲೆ ಒಂದು ಕಣ್ಣು ಇಟ್ಟೇ ಇರಬೇಕು. ಇಬ್ಬರು ಕಿತ್ತಾಡೋದು ಜಾಸ್ತಿ ಅಲ್ಲ, ಏನು ಮಾಡಿಬಿಡ್ತಾರೋ ಅವ್ನಿಗೆ ಇವ್ನು ಹೊಡ್ದು ಇವ್ನಿಗೆ ಅವ್ನು ಹೊಡ್ದು ಅಂತ. ಇನ್ನು ಸೊಪ್ಪೆಲ್ಲ ಬೇಯಿಸ್ಕೊಂಡಿದ್ದೆ. ಸಾಂಬಾರು ಒಂದು ಸ್ವಲ್ಪ ಬಸ್ತಿಟ್ಟಿದ್ದೀನಿ. ಆ ಸೊಪ್ಪನ್ನ ಇದು ಮಾಮೂಲಿ ಒಗ್ಗರಣೆ, ಎಣ್ಣೆ ಸಾಸಿವೆ ಈರುಳ್ಳಿ ಮೆಣಸಿನ್ಕಾಯಿ. ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಂತ ಆಗಲೇ ಒಂದು ಸ್ವಲ್ಪ ರುಚಿ ಹಾಕ್ಕೊಳ್ಳೋದು. ಇನ್ನು ಸೊಪ್ಪಿಗೆ ಬೇಯಕ್ಕೆ ಹಾಕಿರ್ತೀವಲ್ಲ ಅದು. ಇನ್ನು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸೊಪ್ಪು ಹಾಕೋದು, ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಹಾಕಿದ್ರೆ ಪಲ್ಯ ಮುಗೀತು. ಇನ್ನು ಅಲ್ಲೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು.